ಭಯಾನಕ ಬೆಂಗಳೂರು ಮೆಗಾ ಫೈಟ್ ಮತ್ತೊಮ್ಮೆ ತಮಗೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಮಾತಾಡಿದೀವಿ, ಜನಸಾಮಾನ್ಯರು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಬನ್ನಿ ಮತ್ತೆ ಯಾರು ಇಲ್ಲಿ ಪ್ರಶ್ನೆಗಳನ್ನ ಕೇಳಕ್ ತಯಾರಿದ್ದಾರೆ ಕೇಳೋಣ. ಈ ರೌಡಿಸಮ್ಗೆ ಅಥವಾ ಭೂಗತ ಚಟುವಟಿಕೆಗೆ ರಾಜಕೀಯ ವ್ಯಕ್ತಿಗಳ ಸಪೋರ್ಟ್ ಇದೆಯೋ ಇಲ್ವೋ? ಯಾರು ಕೂಡ ರಾಜಕೀಯದಲ್ಲಿ ನನ್ನ ಪ್ರಕಾರ ಗೊತ್ತಿರತಕ್ಕಂಥದ್ರಲ್ಲಿ ನೇರವಾಗಿ ಭೂಗತ ಶಕ್ತಿಗಳ ಜೊತೆ ಯಾರು ಕೂಡ ಚಟುವಟಿಕೆ ಇಟ್ಕೊಡೋದಿಲ್ಲ. ಯಾರು ಕೆಲವರು ಇರ್ಬೋದು, ಆಯಿತಾ? ನೀವು ಅದನ್ನು ಒಪ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ನೀವೇನು ಹೇಳ್ತೀರೋ ಅವ್ರ ಪ್ರಶ್ನೆಗೆ? ಸರ್, ಯಾವುದೇ ಚುನಾಯಿತ ಪ್ರತಿನಿಧಿ ಯಾವುದೇ ಈ ರೌಡಿಗಳ ಜೊತೆ ಯಾವುದೇ ಸಂಪರ್ಕ ಇಟ್ಕೊಳಲ್ಲ. ಒಂದು. ಎರಡನೇದು, ಹಿಂದೆ ಜಾರ್ಜ್ ಫರ್ನಾಂಡಿಸ್ ಅವರು ಜೈಲಲ್ಲಿ ಇದ್ಕೊಂಡು ಎಲೆಕ್ಷನ್ ಗೆದ್ದರು. ಇವತ್ತು ನಾನು ಕೇಳೋದು ಮತದಾರರಿಗೆ, ನೀವು ಗೆಲ್ಸೋಂಥ ವ್ಯಕ್ತಿ ಯಾರು? ಅವನದೇನೋ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ನು, ಅವನದು ಈ ಬ್ಯಾಕ್ಗ್ರೌಂಡು ಹಿನ್ನೆಲೆನ ತಾವು ನೋಡ್ತೀರಾ? ತಾವ್ಯಾರು ನೋಡಲ್ಲ. ಇವತ್ತೇನಾಗ್ಬಿಟ್ಟಿದೆ, ಒಳ್ಳೆ ದಕ್ಷ, ಈಗ ತಾನು ಹೇಳ್ತಾ ಇದ್ದಂಗೆ ಒಳ್ಳೊಳ್ಳೆ ಯಾರನ್ನ ಬಂದು ಎಲೆಕ್ಷನ್ ನಿಂತ್ಕೊಂಡ್ರೆ ಅವ್ರಿಗೆ ತಾವು ಓಟೇ ಹಾಕಲ್ಲ. ಅವ್ರಿಗೆ ಬರೋದು 100 ಓಟು, 200 ಓಟು, 300 ಓಟು. ಇವತ್ತೇನಾಗ್ಬಿಟ್ಟಿದೆ, ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಇವತ್ತು ಯಾಕೆ ಚುನಾವಣೆಗೆ ನಿಲ್ತಾ ಇದ್ದಾರೆ, ಯಾಕೆ ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಅಂದರೆ, ಅವ್ರವ್ರು ಮಾಡಿರೋಂಥ ಕೆಟ್ಟ ಕೆಲಸಗಳನ್ನ, ಅವ್ರವ್ರು ಮಾಡಿರೋಂಥ ಅವ್ಯವಹಾರಗಳನ್ನ, ಅಕ್ರಮಗಳನ್ನ ಮುಚ್ಚಾಕೋಣಕ್ಕೆ ಸಾಕಷ್ಟು ಜನ ಬರ್ತಾಯಿದ್ರು. ಅವ್ರಿಗೆ ತಾವೆಲ್ಲ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಯಾರು ನಿಂತವ್ರು ಎಲೆಕ್ಷನ್ನು, ಅವ್ರು ಎಜುಕೇಟೆಡ್ ಆಗಿದ್ದಾರಾ, ಅವ್ರ ಬ್ಯಾಕ್ಗ್ರೌಂಡ್ ಏನಿದೆ ಅದನ್ನ ನೋಡಿ ಗೆಲ್ಸ್ಬೇಕು. ಇಲ್ಲಿ ಏನಾಗ್ಬಿಟ್ಟಿದೆ, ಎಲ್ಲ ಸವಲತ್ತು ತಗೋಣ ಅಂತ ಕೆಲವೊಂದು ಬಡಾವಣೆಗಳು, ಕೆಲವೊಂದು ಅಪ್ಪರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಇವ್ರು ಓಟ್ ಹಾಕೋಕ್ಕೆ ಬರೋಲ್ಲ. ಅಂಥ ಬೂತ್ಗಳಲ್ಲಿ 18% 20% ಓಟು. ಎಲ್ಲಿ ನಾವು ಪಾಪ ಏನು ಕೆಲಸ ಮಾಡಲ್ಲ, ಏನೂ ಸವಲತ್ತು ಕೊಡಲ್ಲ, ಅಲ್ಲಿ 75% 85% ಓಟ್ ಹಾಕ್ತಾರೆ. ಅವ್ರಿಗೆ ನಿಜವಲ್ಲ ನಾವು ಸವಲತ್ತು ಕೊಡ್ಬೇಕು. ಇನ್ಮೇಲೆ ಯಾರ್ಯಾರು ಈ ಪಾಸ್ಟ್ ಲೊಕ್ಯಾಲಿಟಿಯಲ್ಲಿ ಇದ್ದಾರಲ್ಲ, ಅವ್ರಿಗೆ ಯಾವುದು ಸವಲತ್ತು ಕೊಡೋ, ಅವ್ರಿಗೆ ಕರೆಂಟ್ ಬೇಕು 24 ಅವರ್ಸು, ರಸ್ತೆ ಬೇಕು, ಲೈಟ್ ಬೇಕು, ಎಲ್ಲ ಸವಲತ್ತು ಅವ್ರಿಗೆ ಬೇಕು. ಆದರೆ ಅವ್ರು ಚುನಾವಣೆ ಬಂದಾಗ ಪಾಪ ಅವ್ರಿಗೆ ಟೈಮ್ ಇರಲ್ಲ ಬಂದು ಓಟ್ ಹಾಕೋಕ್ಕೆ. ಯಾವಾಗ ಅವ್ರು ಓಟ್ ಹಾಕಲ್ಲ, ಯಾವುದಾದ ಬೇಡ್ದಿ ಶಕ್ತಿಗಳೆಲ್ಲ ಬಂದು ರಾಜಕೀಯಕ್ಕೆ ಬಂದು ಇವತ್ತು ನಿಂತು ಗೆಲ್ತಾ ಇದೆ. ಸರ್, ಒಬ್ಬ ಜನಸಾಮಾನ್ಯನಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಹೇಳಿದ್ರಿ ಈ ಹೈಯರ್ ಮಿಡ್ಲ್ ಕ್ಲಾಸ್ ಪೀಪಲ್ ವೋಟ್ ಮಾಡೋಕ್ಕೆ ಬರಲ್ಲ ಅಂತ ಕಡೆ ನಿಂತಿರೋ ಮಹಾನ್ ಭಾವರು ಓಪನ್ ಆಗಿ ಹೇಳ್ತೀನಿ, ಧೈರ್ಯವಾಗಿ ಹೇಳ್ತೀನಿ, ತಾವೇ ಕಲ್ಲೋಟ್ ಒದರ್ಸ್ಕೊಳ್ತಾರಲ್ಲ, ಅದಕ್ಕೇನು ಹೇಳ್ತೀನಿ. ನಮ್ಮ ದೇಶದಲ್ಲಿ ಕಾನೂನು ತಿದ್ದುಪಡಿ ಆಗಂಟ ನೀವೇನೇ ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ಮತ್ತೊಂದು ಯಾವುದೇ ಮಾಡಿದ್ರು ನೀವು ಏನು ಮಾಡೋದು ನಮ್ಮ ದೇಶ ಉದ್ಧಾರ ಮಾಡೋಕ್ಕಾಗೋದಿಲ್ಲ. ಖಂಡಿತ ಒಪ್ಕೊಳ್ತೀನಿ. ಇನ್ನೂ ಸುಧಾರಣೆ ಆಗಬೇಕು ಕಾನೂನುಗಳಲ್ಲಿ, ನಮ್ಮ ಕೋರ್ಟಿನ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕು, ಅದೆಲ್ಲ ಕೂಡ ಸುಧಾರಣೆ ಆಗಬೇಕು. ಬಟ್ ನಾನು ಹೇಳೋದು ಎಲ್ಲ ಸುಧಾರಣೆ ಆಗೋದಕ್ಕೆ ಅದು ಜೊತೆಯಲ್ಲಿ ಜನರು ಕೂಡ ಆಲೋಚನೆ ಮಾಡಬೇಕು. ಈಗ ಇನ್ನೊಂದು ಮಾತು ಹೇಳ್ಬಿಡ್ತೀನಿ, ಪ್ರತಿಯೊಂದು ನಾವು ಪೊಲೀಸರು ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅದು ಜೊತೆಯಲ್ಲಿ ನಾವು ಸರಿ ಇದೀವಿ ಅಂತ ಕೂಡ ನಾವು ಪ್ರಶ್ನೆ ಹಾಕೊಳ್ಬೇಕಾಗ್ತದೆ. ಅಲ್ಲ ತಾರ, ಅವ್ರು ಏನಂತೀರಿ? ಅವ್ರು ಹೇಳೋ ಪ್ರಕಾರ ಏನಂದ್ರೆ ಕಾನೂನಲ್ಲಿ ತಿದ್ದುಪಡಿ ಆಗಬೇಕು ಅಂತ. ಯಾವುದೋ ಓಬಿರಾಯನ್ ಕಾಲದ ಕಾನೂನು ಇಟ್ಕೊಂಡು ನಾವು ಏನೂ ಮಾಡೋಕ್ಕಾಗಲ್ಲ ಅಂತ ಏನು ಹೇಳ್ತೀವಿ? ಅದೆಲ್ಲ ಖಂಡಿತ ಒಪ್ಪೋದ ಮಾತೇ ಅದು. ಆದರೆ ಮೂಲಭೂತವಾಗಿ ನಮ್ಮ ಎಲೆಕ್ಷನ್ ಚುನಾವಣೆ ನಡೀತಾ ಇರ್ಬೇಕಾರೆ ಈಗ ಎಲ್ಲಾದ್ರೂ ಹೋಗಿ ಒಂದು ಓಟಿಗೆ ಎಷ್ಟು ದುಡ್ಡು ಕೊಡ್ತೀರಾ ಅಂತ ಓಟ್ ಹಾಕ್ತಾರೆ ಸರ್ ನಮ್ಮವರು. ಅದು ಜನಸಾಮಾನ್ಯ, ನಾನು ಹೇಳ್ತೀನಮ್ಮ, ನಾವು ಕೂಡ ಜನಸಾಮಾನ್ಯರೇ. ಆದರೆ ನೀವೆಲ್ಲ ಬೇರೆ ಹಳ್ಳಿಗಡಗಳಲ್ಲಿ ಹೋಗಿ ಅಥವಾ ಇಲ್ಲೇ ಹೋಗಿ ಎಷ್ಟು ದುಡ್ಡು ಕೊಡ್ತೀರಾ ಒಂದು ಓಟಿಗೆ, ಅಲ್ಲಿ ಓಟ್ ಹಾಕ್ತಾರೆ. ನಾವು ಎಲ್ಲಿ ಪ್ರತಿನಿಧಿ ನೋಡ್ತಾ ಇದ್ದೀವಿ? ಯಾರು ನಿಂತಿದ್ದಾರೆ ನೋಡ್ತಿದೀವಾ? ಮಾಡಿರೋರು ಯಾರು? ಅಲ್ಲ, ಮಾಡಿರೋರಲ್ಲ, ತಗೊಂಡು ಓಟ್ ಹಾಕೋದು ಫಸ್ಟ್. ಇಲ್ಲ, ಇಲ್ಲಿ ಕೇಳಿ, ಜನಪ್ರತಿನಿಧಿಗಳು ದುಡ್ಡು ಕೊಟ್ಟು ಓಟ್ ಹಾಕ್ಸ್ತಾ ಇದಾರಲ್ಲ, ಓಟ್ ಹಾಕ್ತಿದಾರಲ್ಲ, ಫಸ್ಟ್ ಅಂತದನ್ನ ಎತ್ತಿ ಬಿಸಾಕ್ಬೇಕು. ಹೇಸಿಗೆ ಅಂತ ಬಿಸಾಕಿದ್ರೆ ನೀವು ಆ ದುಡ್ಡನ್ನ ಹೇಸಿಗೆ ಅಂತ ಬಿಸಾಕಿದ್ರೆ ಮಾತ್ರ ನಾವು ಒಳ್ಳೆ ಪ್ರತಿನಿಧಿ ನೀವು ಆರ್ಸಕ್ ಸಾಧ್ಯ. ಆದ್ರೆ ನಮ್ಗೇನಾಗುತ್ತೆ, ದುಡ್ಡು ಇಸ್ಕೊಂಡು ನೀವು ಕೆಲಸ ಮಾಡಿ ಎಲ್ಲಿ ಮಾಡ್ತಾರೆ ಪಾಪ? ಅವ್ರು ದುಡ್ಡು ಮಾಡಕ್ಕೆ ಆಗುತ್ತೆ 5 ವರ್ಷ ಖರ್ಚು ಮಾಡಿರ್ತಾರಲ್ಲ ಎಲೆಕ್ಷನ್ ಅಲ್ಲಿ, ಮತ್ತೆ ದುಡ್ಡು ಮಾಡ್ಬೇಕಲ್ಲ ಇನ್ನೊಂದು ಎಲೆಕ್ಷನ್ ನಿಂತ್ಕೊಳ್ಳಕ್ಕೆ. ಆದರೆ ಕನ್ನಡ ಚಲನಚಿತ್ರಗಳಲ್ಲಿ ಏನಾಗ್ಬಿಟ್ಟಿದ್ದಾವೆ, ಇದು ಒಂದು ಕ್ರೈಮ್ ಸಿಟಿ ಆಗೋಕ್ಕೆ ಕಾರಣ ಅಂತ ಹೇಳ್ತೀನಿ. ನಮ್ಮ ಕನ್ನಡ ನಿಘಂಟು ಅಥವಾ ಶಬ್ದಕೋಶದಲ್ಲಿ ಇಲ್ದಿರುವಂಥ ಪದಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಸಿದ್ದೀರಾ. ಅಲ್ಲ, ನಾನು ಜನರಲ್ ಆಗಿ ಹೇಳ್ತೀನಿ, ಈ ಮಚ್ಚು, ಲಾಂಗು, ಕುರುಪು, ಸ್ಕೆಚ್ಚು, ಡೀಲು, ಇಂಥ ಪದಗಳು ದಯವಿಟ್ಟು ನಾನು ಬಹಳ ಡಿಕ್ಷನರಿಲೆಲ್ಲ ತೆಗೆದು ನೋಡಿದೆ, ಯಾವುದೋ ಶಬ್ದಕೋಶದಲ್ಲಿ ಇಲ್ಲ. ಹಾಗಾದ್ರೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಒಬ್ಬ ಚಲನಚಿತ್ರ ನಟಿಯಾಗಿ? ಈ ಒಂದು ನೀವು ಹೇಳೋದು ತುಂಬಾ ಒಳ್ಳೆ ಪ್ರಶ್ನೆ. ನಿಜವಾಗ್ಲೂ ಇದು ನಿರ್ಮಾಪಕರ ನಿರ್ದೇಶಕರು ಖಂಡಿತವಾಗ್ಲೂ ಯೋಚನೆ ಮಾಡುವಂತ ಪ್ರಶ್ನೆ. ನಾವೊಬ್ಬ ಕಲಾವಿದೆಯಾಗಿ ಅಂತ ಚಿತ್ರಗಳನ್ನ ಖಂಡಿಸ್ತೀವಿ. ಫಸ್ಟ್ ಆಫ್ ಆಲ್ ಅಂತ ಚಿತ್ರಗಳನ್ನ ನೋಡೋರು ಯಾರು ಸರ್? ಮತ್ತೆ ನಾವೇ ದುಡ್ಡು ಕೊಟ್ಟು ನೋಡೋದು ಕಮ್ಮಿ, ಇವರೇನೆ ಸಾಮಾನ್ಯ ಜನರೇ ನೋಡೋದು. ಅದನ್ನ ಯಶಸ್ಸು ಮಾಡ್ತಿರೋದು ಯಾರು? ಸಾಮಾನ್ಯ ಜನರು. ಒಂದು ಸರಿ ಅಂತ ಚಿತ್ರಗಳನ್ನ ನೀವು ಬಂದ್ ಮಾಡೋ ತರ ಮಾಡಿ, ಒಂದು ಸರಿ ನಿಷೇಧ ಮಾಡಿ ಅಂತ ಚಿತ್ರಗಳನ್ನ, ಆವಾಗ ಇನ್ನೊಂದು ಚಿತ್ರ ತೆಗೆಯೋದಿಲ್ಲ ನಿರ್ಮಾಪಕರು. ನಾವೇ ನೋಡ್ಬಿಟ್ಟು ತಿರ್ಗಾ ಮಾಡಬೇಡಿ ಅಂದ್ರೆ ಎಲ್ಲಿ? ಮಾನ್ಯರೇ, ಈಗ ತಾವೇ ಉಪಮೇಯರ್ ಇದಾರಲ್ಲ, ತಮಗೆ ನಾನು ನೇರ ಪ್ರಶ್ನೆ ಆಗ್ತೇನೆ. ಈಗ ನಡೀತಿರುವಂಥ ವಾಸ್ತುಸ್ಥಿತಿ ನನಗೆ ಅರಿವಾಗಿದೆ. ಯಾಕೆ ನನಗೆ ಗೊತ್ತಿದೆ, ಇಡೀ ಕರ್ನಾಟಕ ನಾವು ಟೂರ್ ಹೊಡೆಯೋರು ನಾವು. ಎಲ್ಲೆಲ್ಲಿ ಕೊಲೆಗಳು ಯಾವ ರೀತಿ ಆಗುತ್ತೆ, ಅದು ಹಿನ್ನೆಲೆ ಏನು,
ಯಾರು ಅದಕ್ಕೆ ಪೋಸ್ಟಿಂಗ್ ಮಾಡ್ತಾರೆ ನಮಗೆ ಗೊತ್ತಿದೆ. ಸಾಕಷ್ಟು ಶಿಕ್ಷೆಗಳು ಮಾಡ್ತಿದ್ದೀವಿ ನಾವು. ಆಯಾ ಜುಡಿಶಿಕ್ಷನ್ ಕಾರ್ಪೊರೇಟ್ಗಳು, ವೆದರ್ ಈಸ್ ಫ್ರಮ್ BJP, ವೆದರ್ ಈಸ್ ಫ್ರಮ್ ಕಾಂಗ್ರೆಸ್ ಆರ್ ವೆದರ್ ಈಸ್ ಫ್ರಮ್ JDS. ನಾನು ಪಕ್ಷದ ಬಗ್ಗೆ ಹೇಳ್ತಾ ಇಲ್ಲ, ಅಲ್ಲಿ ಗೆದ್ದಿರೋ ಇಂಡಿಪೆಂಡೆಂಟ್ ಆಗಿರ್ಬೋದು, ಓಕೆ ಪಕ್ಷದ ವಿಚಾರ ಹೇಳ್ತಾ ಇಲ್ಲ. ಯಾರಲ್ಲಿ ಸ್ಥಳೀಯ ಪ್ರತಿನಿಧಿ ಯಾರಿದ್ದಾರೆ, ಯಾರು ಗೆದ್ದಿದ್ದಾರೆ, ಅವರು ಎಲ್ಲರನ್ನ ಗಣಿ ಯಾಕೆ ತಗೊಳ್ತಾ ಇಲ್ಲ? ಅವರು ಯಾಕೆ ಎಲ್ಲರೂ ಕೂಡ್ಸ್ಕೊಂಡು ಅವ್ರು ಕೆಲಸ ಮಾಡ್ತಿಲ್ಲ? ಯಾಕೆ ಅಲ್ಲಿ ಭೇದ ಶುರು ಮಾಡ್ತಾ ಇದ್ದಾರೆ? ನನ್ನ ಸೋಲಿಸಕ್ಕೆ ಪ್ರಯತ್ನ ಪಟ್ಟ, ನನ್ನ ಇವನು ಹಿಂದೆ ಏನೋ ಮಾಡಕ್ಕೆ ಬರ್ತದೆ. ಇದು ಅಲ್ಲಿ ನೀವು ಬೇಸಿಕಲ್ ಮಾತಾಡ್ತಿಲ್ಲ, ನೀವು ಯಾರು ಆ ಬೇಸಿಕಲ್ ವಿಚಾರ ಎತ್ತಿಲ್ಲ. ಓಕೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ನ ಕ್ಯಾಟಗರೈಸೇಷನ್ ಮಾಡ್ತೇನೆ. ಒಂದು ABCD. AB ಎರಡೂ ಅವರು ಇಬ್ಬರೂ ಭಾಳ ಚೆನ್ನಾಗಿ ಕೆಲಸ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಇವತ್ತವರೆಗೂ. ಎಲ್ಲೋ ಒಂದು ಕಡೆ ಈ D ಕ್ಯಾಟಗರಿಗೆ ಬರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ಸ್ ಇರ್ಬೋದು, ಅದರಿಂದ ಒಂದು ಸ್ವಲ್ಪ ASI ಲೆವೆಲಲ್ಲಿ ಇರ್ಬೋದು, ಅವ್ರು ಮಾತ್ರ ಈ ಒಂದು ಕ್ರೈಮ್ಸ್ಗಳಿಗೆ ಭಾಳ ಒತ್ತು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೊತೆಗೆ ಈ ಏನು A ಕ್ಯಾಟಗರಿ ಅಂದರೆ ಉನ್ನತ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಹೇಳೋದು ಏನಂತಂದರೆ, ಅವ್ರ ಮೇಲೆ ನೀವು ಸ್ವಲ್ಪ ನಿಗಾ ಇಡಿ. ಆ ನಿಗಾ ಇಟ್ಟರೆ ನಿಜವಾಗೂ ಎಲ್ಲಿ ಕ್ರೈಮ್ಸ್ ಆಗ್ತದೆ ಅನ್ನೋದನ್ನು ನಿಜವಾಗ್ಲೂ ತಡಿಬೋದು ಅಲ್ಲಿಂದ ಅನ್ನೋದು ನನ್ನ ಒಟ್ಟಾರೆ ಅಭಿಪ್ರಾಯ. ಓಕೆ ಓಕೆ ಫೈನ್ ಫೈನ್. ಇವತ್ತು ಅಫ್ಜಲ್ ಗುರು ಆರಾಮಾಗಿದ್ದಾರೆ, ಕಸಬ್ಬು ಕಬಾಬ್ ತಿನ್ಕೊಂಡಿದ್ದಾನೆ, ಮದಿರೆ ಮಸಾಜ್ ಮಾಡಿಸ್ಕೊಂಡಿದ್ದಾನೆ ಡೈಲಿ ನಿಮ್ಮ ದುಡ್ಡಲ್ಲಿ. ಅದು ಆ ಥರ ಇದ್ದಾರೆ. ಮತ್ತು ಅದ್ರ ಜೊತೆಗೆ ನಮ್ಮ ವ್ಯವಸ್ಥೆ ಯಾವ ರೀತಿ ಹೋಗ್ತಿದೆ ಅಂತಂದರೆ, ಅಣ್ಣಾ ಹಜಾರೆ ಅವರು ಹೋರಾಟ ಮಾಡಿದ್ರು ಅಂತಂದರೆ ಅವರು ಮಲಗಿದ್ದ ದೇವಸ್ಥಾನನೆಲ್ಲ ಅಗದು ತೆಗೆದು ಹುಡುಕ್ತಾ ಇದ್ದಾರೆ. ಏನೇನು ಇಟ್ಟಿರ್ಬೋದು ಈ ಅಪ್ಪ ಅಂತಾರೆ. ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಕೊಟ್ಟಿದ್ದಾರೆ. ಸಂತೋಷ್ ಹೆಗಡೆ ಅವ್ರ ಮೇಲೆ ಗೂಬೆ ಕೂರಿಸಿದ್ದಾರೆ. ಯಾರು ನಿಮ್ಮ ಪಕ್ಷದ ನಾಯಕರಿಗೆ ಕೂರಿಸಿದ್ದಾರೆ. ಯಾವ ಮನುಷ್ಯ ಪ್ರಾಮಾಣಿಕವಾಗಿ ಇರಬೇಕು ಅಂತ ಪ್ರಯತ್ನ ಪಡ್ತಾನೋ ಅವನ ಮೇಲೆ ಇಲ್ದಿರೋ ಷಡ್ಯಂತ್ರ ಮಾಡಿ ಅವನ ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಲ್ಲ ನೀವು, ಅದ್ರ ಬಗ್ಗೆ ನೀವು ಹೋರಾಟ ಮಾಡಿ. ಅಣ್ಣಾ ಹಜಾರೆಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ತಾಳಿ ನೀವು ಹೇಳೋದಾಯ್ತಲ್ರಿ, ಕೂತ್ಕೊಳ್ರಿ. ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ IT ನೋಟಿಸ್ ಕೊಟ್ಟಿರೋದು ಗೊತ್ತಾ ನಿಮಗೆ? ಕರೋಂತೆ ಸಂತೋಷ್ ಹೆಗಡೆ ಅವ್ರ ಬಗ್ಗೆ ಏನೇನಂದ್ರು? ಅಣ್ಣಾ ಹಜಾರೆ ಅವರು ರಾಜಕಾರಣಿನ ಕಾಂಗ್ರೆಸ್ ವೋಟ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಎಲ್ಲೆಲ್ಲ ಹೋಗಬೇಡ. ಈಗಾಗಲೇ ಎಷ್ಟೋ ಒಂದು ಸರ್ಕಾರಗಳು ಈ ರಾಜ್ಯದಲ್ಲಿ ನಡ್ಕೊಂಡು ಬಂದವು 60-70 ವರ್ಷಗಳಿಂದ. ಅಲ್ಲೂ ಸಹ ಇಂಥ ಘಟನೆಗಳು ನಡೆದಿವೆ. ಅದರಲ್ಲಿ ಇಂಥ ಘಟನೆಗಳು ನಡೆದಾಗ ಆ ಸರ್ಕಾರ ಹಾಗೆ ಮಾಡಿದೆ, ಈ ಸರ್ಕಾರ ಈಗ ಮಾಡಿದೆಲ್ಲ ಮಹಾ ತಪ್ಪು. ಇವತ್ತು ಬೆಂಗಳೂರಿನಲ್ಲಿ ಹಿಂದೆನೂ ಕೂಡ ನಡೆದಿತ್ತು. ಹಿಂದೆನೂ ಕೂಡ ಭಾಳಷ್ಟು ರೌಡಿಸಮ್ ಇತ್ತು ಬೆಂಗಳೂರಿನಲ್ಲಿ. ಅಂಡರ್ ವರ್ಲ್ಡ್ ಕೂಡ ತುಂಬ ಇತ್ತು, ಜೋರಾಗೇ ಇತ್ತು. ಅದೆಲ್ಲ ಒಂದು ರೀತಿ ಮಟ್ಟನೂ ಆಯಿತು. ಅಫ್ಜಲ್ ಗುರು ಬಗ್ಗೆ ಮಾತಾಡ್ಬಿಟ್ಟು ನಿಯಂತ್ರಣ ಆಗಲ್ಲ ಇಲ್ಲಿ. ಅಣ್ಣಾ ಹಜಾರೆ ಬಗ್ಗೆ ಮಾತಾಡ್ಬಿಟ್ಟು ನಿಯಂತ್ರಣ ಆಗಲ್ಲ ಇಲ್ಲಿ. ನಿಯಂತ್ರಣ ಆಗಬೇಕಾದ್ರೆ ಹೇಗೆ ಸಾಧ್ಯ ಹೇಳಿ? ಒಂದು ಕಡೆ ರಾಜಕಾರಣಿಗಳು ತಮ್ಮ ಕರ್ತವ್ಯ ನಿಭಾಯಿಸ್ಕೊಳ್ಬೇಕು. ಕಾನೂನು ಸುವ್ಯವಸ್ಥೆಯಲ್ಲಿ ಅವರು ಇಂಟರ್ಫಿಯರ್ ಆಗಬಾರ್ದು. ಪೊಲೀಸ್ ಇಲಾಖೆಯನ್ನು ನಾವು ಅದನ್ನು ಸದೃಢ ಮಾಡಬೇಕು. ಜೈಲಲ್ಲಿ ನಾವು ಆ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಬೇಕು. ಜನಸಾಮಾನ್ಯರು ಕೂಡ ತಮ್ಮ ಜವಾಬ್ದಾರಿ ಅರಿತುಕೊಂಡು ಕೆಲಸ ಮಾಡಬೇಕು. ಮತ್ತು ಇವತ್ತು ಇನ್ನೊಂದು ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಪೊಲೀಸ್ ಅವ್ರು ಯಾವ್ದು ಕಟ್ಟುನಿಟ್ಟು ಕ್ರಮ ತೆಗೆದುಕೊಂಡ್ರೆ ಹ್ಯೂಮನ್ ರೈಟ್ಸ್ ಅವ್ರು ಬರ್ತಾರೆ. ಯಾಕೆ ನೀವು ಅವ್ರಿಗೆ ಹೊಡೆದ್ರಿ, ಏನು ನೀವು ಮಾಡಿದ್ರಿ, ಅವ್ರಿಗೆ ಪ್ರಶ್ನೆ ಆಗ್ತಾರೆ. ನೋಡಿ, ಈ ಸಮಸ್ಯೆ ಭಾಳ ಜಟಿಲ ಇದೆ. ಇದು ಕೇವಲ ಒಂದು ಚರ್ಚೆಯಲ್ಲಿ ತೀರ್ಮಾನ ಆಗುತ್ತೆ ಅಂತ ನಾವು ಹೇಳ್ಕೊಳಕ್ಕೆ ಆಗೋದಿಲ್ಲ. ಆದರೆ ಎಲ್ಲ ಹಂತದಲ್ಲೂ ಕೂಡ ನಾವು ಇಂಪ್ರೂವ್ಮೆಂಟ್ ಆಗಬೇಕಲ್ಲ. ಈಗ ರಾಜಕೀಯ ಬೆರೆಸೋದು ಬೇಡ. ಇದಕ್ಕೆ ನಾಳೆ ಇವತ್ತು ಸರ್ಕಾರ ಇದೆ, ಈ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು. ಮುಂದಿನ ಸರ್ಕಾರ ಬಂದರೆ ಅವ್ರು ಕ್ರಮ ತೆಗೆದುಕೊಳ್ಬೇಕು. ಈ ಸರ್ಕಾರ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ಜೈಲನ್ನು ನಿಯಂತ್ರಣ ಮಾಡಿ, ಒಳ್ಳೆ ಅಧಿಕಾರಿಗಳು ನೇಮಕ ಮಾಡಿ, ಅದೆಲ್ಲವನ್ನು ಮತ್ತೆ ಹೆಚ್ಚು ಸಿಬ್ಬಂದಿ ತಗೊಳ್ಳುವ ಅವಶ್ಯಕತೆ ಮಾಡಲಿ. ಓಕೆ ದಿನೇಶ್ ಓಕೆ, ಇದೊಂದು ಅವಕಾಶ ಸಿಕ್ಕಿದೆ ಸರ್ಕಾರಕ್ಕೆ ಮಾಡೋದಕ್ಕೆ. ಜನಸಾಮಾನ್ಯರ ಪ್ರಶ್ನೆಗಳೇನು, ನಾಯಕರ ಉತ್ತರಗಳೇನು ನೋಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ. ಬೆಂಗಳೂರು ಇಲ್ಲ ಅನ್ನೋದು ಸುಳ್ಳು. ಖಂಡಿತವಾಗಿ ಭಯ ಹುಟ್ಟಿಸೋ ಥರ ಆಗ್ತಾ ಇದೆ ನಗರಗಳು. ಆಗಿನ ಒಂದು ಮುಖ್ಯಮಂತ್ರಿ ಮೇಲೆ ವಿಧಾನಸೌಧಕ್ಕೆ ಹೋಗಿ ಮಚ್ಚಿಟ್ಟಿದ್ರು ಅಂತ. ಸೊ ಇದೇನು ಹೊಸ್ತೇನಲ್ಲ ಈ ರೌಡಿಸಮ್ಮು ಈ ಬೆಂಗಳೂರಲ್ಲಿ ಇದು ನಡೀತಾ ಇರೋದು. ನನ್ನ ಪ್ರಕಾರ ಇವತ್ತು ಜನಸಾಮಾನ್ಯರು ಅದಕ್ಕೆ ಬೆಂಬಲ ಕೊಡೋಕೆ ತಯಾರಾಗಿದ್ದಾರೆ.